ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅಥವಾ ದರ್ಶನ್ ಸ್ಯಾಂಡಲ್ವುಡ್ಗೆ ಕಾಲಿಟ್ಟು 25 ವರ್ಷ. ಈ ಸಂಭ್ರಮದ ಕ್ಷಣವಾಗಿ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ D25 ಅನ್ನುವಂತಹ ಹೆಸರಿನ ಹಿನ್ನೆಲೆ ಒಂದು ಕಾರ್ಯಕ್ರಮವನ್ನ ಮಾಡಿದ್ರು. ಬಹಳ ಅದ್ದೂರಿಯಾಗಿತ್ತು, ಲಕ್ಷಾಂತರ ಜನ ಸೇರಿದ್ರು. ಆ ಕಾರ್ಯಕ್ರಮದ ಒಂದು ಝಲಕ್ ಇದೆ, ನೋಡ್ತಾ ಹೋಗೋಣ. ಚಂದನವನಕ್ಕೆ ನಟ ದರ್ಶನ್ ತೂಗ್ದೀಪ ಕಾಲಿಟ್ಟು 25 ವರ್ಷಗಳು. ಶ್ರೀರಂಗಪಟ್ಟಣದಲ್ಲಿ ಬೆಳ್ಳಿ ಪರ್ವ D25 ಕಾರ್ಯಕ್ರಮ. ಸ್ಯಾಂಡಲ್ವುಡ್ಗೆ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಾಲಿಟ್ಟು 25 ವರ್ಷಗಳು ಕಳೆದಿದೆ. ಹೀಗಾಗಿ ನಟ ದರ್ಶನ್ ಆಪ್ತ ಇಂಡುವಾಳು ಸಚ್ಚಿದಾನಂದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಶ್ರೀರಂಗಸ್ವಾಮಿ ದೇವಸ್ಥಾನದ ಮೈದಾನದಲ್ಲಿ D25 ರಜತ ಮಹೋತ್ಸವ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಸುತ್ತೂರು ಶ್ರೀಗಳು, ಆದಿಚುಂಚನಗಿರಿ ಶ್ರೀಗಳು, ವಿನಯ್ ಗುರೂಜಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಸನ್ಮಾನಿಸಿದ್ರು. ದರ್ಶನ್ ಅವರ ಚಿತ್ರರಂಗದ ಪಯಣದ ಬಗ್ಗೆ ಕೊಂಡಾಡಿ ಮುಂದಿನ ಅವರ ಪಯಣದಲ್ಲಿ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ತಲುಪಲಿ ಅಂತ ಆಶೀರ್ವಾದ ಕೂಡ ಮಾಡಿದ್ರು. ಕಲಾಕ್ಷೇತ್ರದಲ್ಲಿ ರಜತ ಮಹೋತ್ಸವವನ್ನು ಆಚರಿಸಿದ ಹಾಗೆ ಸುವರ್ಣ ಮಹೋತ್ಸವವನ್ನು ಆಚರಿಸಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಜನರ ಮೇಲೆ ಅಂತಹ ಒಂದು ವಿಶೇಷವಾದ ಪ್ರಭಾವದಿಂದ ಅವರಲ್ಲಿ ಇನ್ನೂ ಕಲಾ ಪ್ರೇಮ ಬೆಳೆದು, ಕಲಾವಿದರ ಬಗ್ಗೆ ಅಭಿಮಾನ ಬೆಳೆದು, ಕಲಾವಿದರನ್ನು ಪ್ರೋತ್ಸಾಹಿಸುವಂತಹ ಮನೋಭಾವ ಬೆಳೀಲಿ ಅಂತನ್ನುವ ಆಶಯವನ್ನು ವ್ಯಕ್ತ ಮಾಡಿ, ಭಗವಂತನ ಕೃಪೆ ಅವರಿಗೆ ಸದಾಕಾಲ ಇರಲಿ ಅಂತ ಹಾರೈಸಿ, ತನ್ನ ಬದುಕನ್ನು ಕಟ್ಟಿ ಕಲೆಗೆ ಮತ್ತಷ್ಟು ಮೆರುಗನ್ನು ತಂದು ಕೊಟ್ಟಂತಹವರು ತೂಗುದೀಪ್ ಶ್ರೀನಿವಾಸರವರು. ಅಂತಹ ತೂಗುದೀಪ್ ಶ್ರೀನಿವಾಸರವರ ಸುಪುತ್ರನಾಗಿ ತಂದೆಯನ್ನು ಕೂಡ ಮೀರಿಸಿದಂಥ ಎತ್ತರಕ್ಕೆ ಹೋದಂತಹವರು ನಮ್ಮ ದರ್ಶನ್ ತೂಗುದೀಪ್ ಶ್ರೀನಿವಾಸರವರು. ಇಷ್ಟೆಲ್ಲ ಮಾಡಿ ಕೂಡ ಯಶಸ್ಸಿನ ತುದಿಯಲ್ಲಿದ್ದೂ ಕೂಡ ಅಷ್ಟೇ ವಿನೀತವಾಗಿ ನಿಂತಿರ್ತಕ್ಕಂತಹ ದರ್ಶನ್ ಎಲ್ಲರಿಗೂ ಕೂಡ ಬೆರಗು ಮೂಡಿಸ್ತಕ್ಕಂಥ ಒಂದು ವ್ಯಕ್ತಿತ್ವ. ಬಳಿಕ ಸಂಸದೆ ಸುಮಲತಾ ಮಾತನಾಡಿ, ಅಂಬರೀಷ್ ಅವರ ಹಣಿಗೆ ಮಂಡ್ಯ ಮಣ್ಣನ್ನ ತಿಲಕ ಇಟ್ಟು ಬೀಳ್ಕೊಡುಗೆಯನ್ನ ಕೊಟ್ಟಿದ್ದೀವಿ. ಮಂಡ್ಯ ಮಣ್ಣನ್ನ ನಾನು ಬಿಡಲ್ಲ ಅಂತ ತಿಳಿಸಿದ್ರು. ಈ ಮಣ್ಣಿನ ಗುಣ ಇದೆಯಲ್ಲ, ಈ ಮಣ್ಣಿನ ತಿಲಕ ಹಚ್ಚಿ ನಾವು ಅಂಬರೀಷ್ ಅವರನ್ನ ಇಲ್ಲಿಂದ ಬೀಳ್ಕೊಡುಗೆ ಕೊಟ್ಟಿದ್ದು. ಈ ಮಣ್ಣಿನ ತಿಲಕ, ಈ ಮಣ್ಣಿನ ಋಣ, ಈ ಮಣ್ಣಿನ ಗುಣ ಎಂದೆಂದಿಗೂ ಬಿಡಲ್ಲ. ಸುಮಲತಾ ಅಂಬರೀಷ್ ಈ ಮಣ್ಣನ್ನು ಬಿಡಲ್ಲ. ದರ್ಶನಣ್ಣ ಯಾವತ್ತು ಚಾಲೆಂಜಿಂಗ್ ಸ್ಟಾರ್ ತರ ಬದುಕ್ತೋರೇ ಅಲ್ಲ, ಅವ್ರ ಅಕ್ಕಪಕ್ಕ ಇರೋರ್ನ ಚಾಲೆಂಜಿಂಗ್ ಸ್ಟಾರ್ ತರ ಬದುಕಿಸ್ತೋರು. ಎಲ್ಲಾರ ಬೆನ್ನಿಂದೆ ನಂದೊಂದು ಕೈ ಇದೆ, ನಿಮ್ಮ ಹಿಂದೆ ನಾ ಇದ್ದೀನಿ, ಮುಂದೆ ಹೋಗಿ ಅನ್ನೋಂಥ ಗುಣವುಳ್ಳವರು ನನ್ನ ಅಣ್ಣ ದರ್ಶನ್ ಅಣ್ಣ. ಇನ್ನು ನಟ ದರ್ಶನ್ ಮಾತನಾಡಿ, ನಾನು ಬ್ಯಾಡ್ ಬಾಯ್, ನನಗಾದ ಅವಮಾನಗಳೇ ನನಗೆ ದಾರಿ ತೋರಿಸಿವೆ. ನನಗೆ ಸಿನಿಮಾ, ನನ್ನ ನಿರ್ದೇಶಕರು, ನನ್ನ ನಿರ್ಮಾಪಕರು ಮುಖ್ಯವೇ ಹೊರತು ಅವರಿವರು ನನಗೆ ಮುಖ್ಯ ಅಲ್ಲ ಅಂತ ತಿಳಿಸಿದ್ರು. ಬ್ಯಾಡ್ ಬಾಯ್ 101% ಐ ಆಮ್ ಎ ಬ್ಯಾಡ್ ಬಾಯ್. ತುಂಬ ಕಷ್ಟಪಟ್ಟಾಗ ಕೆಲವು ಕಡೆಗೆ ಮಾತುಗಳು ತುಂಬಾ ಕಹಿಯಾಗಿರುತ್ತೆ. ಯಾಕಂದರೆ ಆ ಕಷ್ಟಗಳನ್ನ ಜೀಣಿಸ್ಕೊಂಡು ಎಷ್ಟು ಅಂತ ನಾವು ನಾಡ್ಕಾಡೋಕ್ಕಾಗುತ್ತೆ. ಪರವಾಗಿಲ್ಲಮ್ಮ, ಹೂ ನಮ್ಮ ಅಂತ. ಯಾಕಂದ್ರೆ ನೀರು ಇಲ್ಲಿವರೆಗೂ ಬಂದಾಗ ಹೂ ಅನ್ಬೋದು, ಇಲ್ಲಿಗೆ ಬಂದಾಗ 3 ಸಲ ಎದ್ದೇಳ್ತೀವಿ ಗೊತ್ತಾ, 3ನೇ ಸಲಿಗೆ ಹಂಗೆ ನಂಬಿಟ್ಟು ಒದಿದ್ವಿ ಗೊತ್ತಾ, ಅದೇ ಕೋಪ ಅಷ್ಟೇ. ನಾನೆಲ್ಲ ಬದಿಗಿಡ್ತೀನಿ. ನನಗೆ ನನ್ನ ಸೆಲೆಬ್ರಿಟಿಗಳು ಮುಖ್ಯ, ನನಗೆ ಕೆಲಸ ಮುಖ್ಯ. ಅದು ಬಿಟ್ಟು ಇನ್ನು ಯಾರೇ ಆಗಲಿ ಏನೇ ಆಗಲಿ ಆ ಪದ ನನಗೆ ತುಂಬ ಇಷ್ಟ, ಹಿಂಗಂತೀನಿ. ಇನ್ನು ಕಾರ್ಯಕ್ರಮದಲ್ಲಿ ದರ್ಶನ್ ಸಿನಿಮಾ ಹಾಡಿಗೆ ಸಖತ್ ಸ್ಟೆಪ್ ಹಾಕಲಾಯಿತು. ಇದನ್ನ ಕಂಡ ಡಿ ಬಾಸ್ ಸೆಲೆಬ್ರಿಟಿಗಳು ಸಹ ಶಿಲ್ಲೆ ಚಪ್ಪಾಳೆ ಹೊಡೆದು ಕುಣಿದು ಕುಪ್ಪಳಿಸಿದ್ರು. ನಟರಾದಂತಹ ವಿನೋದ್ ರಾಜ್, ಚಿಕ್ಕಣ್ಣ, ಶರಣ್, ನೆನ್ಪಿರ್ಲಿ ಪ್ರೇಮ್, ಅಭಿಷೇಕ್ ಅಂಬರೀಷ್, ವಿನೋದ್ ಪ್ರಭಾಕರ್, ನೀನಾಸಂ ಸತೀಶ್, ಪ್ರಜ್ವಲ್ ದೇವರಾಜ್, ಧನ್ವೀರ್, ಯಶಸ್ ಸೂರ್ಯ, ಯುವರಾಜ್ ಕೆಆರ್ ಪೇಟೆ, ನಿರ್ದೇಶಕ ತರುಣ್ ಸುಧೀರ್ ದರ್ಶನ್ ಅವರಿಗೆ ಶುಭ ಕೋರಿದ್ರು. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ.